ಏನ್ ಗೊತ್ತಾ, ನಮ್ಮಿಬ್ರಲ್ಲಿ ಯಾರಿಷ್ಟ? ನಾನು ಇಷ್ಟನಾ ಅವ್ರ ಇಷ್ಟನಾ? ನನ್ನ ಹೆಸರೇನು? ಇವ್ರ ಹೆಸರು? ಇವಾಗ ನಾವ್ ಎಲ್ಲಿದೀವಿ ಅಂತ ಅಂದ್ರೆ ಕರೆಕ್ಟ್ ಆಗಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದೀವಿ. ಜೋಳ ಆಲ್ರೆಡಿ ತಿಂತಾ ಇದೀನಿ. ಸಣ್ಣದೇ ಪಾರ್ಟಿ ಇದು, ಜೋಳ ಪಾರ್ಟಿ. ಸಣ್ಣನೇ ಪೇ ಮಾಡಿದ್ದು. ಬಾ ಇಲ್ಲಿ ತಗೋಬಾ ಇಲ್ಲಿ. ಗೈಸ್ ಫೈನಲಿ ತೋರಿಸಿದ್ದಾನೆ ನಮ್ಮ ಫ್ಯಾನ್ ಅವ್ರನ್ನ ನೋಡಿ. ಅವ್ರ ಲೈಕ್ ಕೊಟ್ಟಿದ್ರು ತೋರ್ಸತ್ತಲ್ವಾ ಗೈಸ್, ಇವ್ರ ಅಕ್ಕ ಚೆನ್ನಾಗಿ ನಿದ್ದೆ ಮಾಡಿದ್ರಂತೆ, ಚೆನ್ನಾಗಿ ಊಟ ಮಾಡಿದ್ರಂತೆ. ಉತ್ತರ ಕರ್ನಾಟಕದಲ್ಲಿ ಮೇನ್ ಆಗಿ ಇದನ್ನೇ ಆಚರಿಸ್ತಾರೆ ತಾನೆ. ಹೌದು, ನಮ್ಮಮ್ಮ ಬೇಕು ಅಂತ ಬಂದಿದ್ದಲ್ಲ, ಹಾಗೆ ಸುಮ್ಮನೆ ಬಂದಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಸ್ವಲ್ಪ ಮುಸ್ಲಿಮ್ಸ್ ಅವ್ರ ತರ ಕಾಣ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತೈತೆ. ಬ್ಲ್ಯಾಕ್ ಅಂಡ್ ವೈಟ್ ಹಾಕೊಂಡು ನೋಡಿ ಯಾವ ತರ ಇದ್ದೀನಿ ಅಂತ. ಇವಾಗ ನಾವು ಧೀರಜ್ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ನನ್ನ ಫ್ರೆಂಡ್ ಮನೆಗೆ. ಆಫ್ಟರ್ ಲಾಂಗ್ ಟೈಮ್, ಎಷ್ಟೋ ದಿನ ಆಯಿತು. ನಾನು ಸಣ್ಣು ಮತ್ತೆ ಅವರ ಅಕ್ಕ ಹೋಗ್ತಾ ಇದೀವಿ. ರೆಡಿ ಆಗ್ತಿದ್ದಾರೆ ಅವ್ರ ಅಕ್ಕ, ಇನ್ನೇನು ಬರ್ತಿದ್ದಾರೆ. ಧನ್ಯ ಅವರೇ ಹಾಯ್ ಮಾಡಿ. ಏನು ಸ್ವಲ್ಪ ಆಟಿಟ್ಯೂಡು, ಈ ಕಡೆ ಬಂದು ಮಾತಾಡಿ ಸ್ವಲ್ಪ. ಹಾ ಹೇಳಿ ಈಗ. ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಏನಕ್ಕೆ ವಾಯ್ಸ್ ಬರ್ತಿಲ್ಲ? ಬೆಂಗಳೂರಲ್ಲಿ ಇದ್ರೆ ವಾಯ್ಸ್ ಬರಲ್ವಾ ನಿಮ್ಗೆ? ಜೋರ್ ಪನ್ನ. ಗೈಸ್ ಇವ್ರ ಜೊತೆ ಸೇರಿ ನಾನು ತುಳು ಕಲ್ತ್ಕೊಂಡ್ಬಿಟ್ಟಿದೀನಿ ಗೈಸ್. ಹೇಳಿ ಇವಾಗ. ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ಟೈಮ್ ಆದ್ಮೇಲೆ ವ್ಲಾಗ್ ಅಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ನಿಮ್ ಫ್ಯಾನ್ಸಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಿಸ್ ಮಾಡ್ಕೊಳ್ತಿದ್ದೀರಾ ನನ್ನ? ಇನ್ ಮುಂದೆ ಬರ್ತೀನಿ, ಸರಿನಾ? ಎಷ್ಟೊಂದ್ ಜನ ಕೇಳ್ತಾ ಇದ್ರು, ಧನ್ಯ ಅವರೆಲ್ಲಿ ನಿಮ್ ವ್ಲಾಗ್ ಅಲ್ಲಿ ಕಾಣಿಸ್ತಿಲ್ಲ, ಮತ್ತೆ ನೀವ್ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಅಲ್ವಾ ಅಮ್ಮ? ಏನಕ್ಕೆ ಹಂಗ್ ಡೌಟ್ ಅಲ್ಲಿ ನೋಡ್ತಿದ್ದೆ? ಅಲ್ಲ, ಜಗಳ ಆಡ್ದಾಗ ಅಕ್ಕನ ವಾಯ್ಸು ಈ ಮನೆ ಮೇಲೆ ಎಲ್ಲ ಟೈರ್ಸೆ ಬಿದ್ದೋಗೋ ತರ ಆಗುತ್ತೆ ಜಗಳ ಆಡ್ದಾಗ. ಇವಾಗ ಏನಕ್ಕೆ ಇಷ್ಟು ಸ್ಲೋ ಐತೆ ವಾಯ್ಸ್ ಅಂತ ನೋಡ್ತಾ ಇಬ್ರು ಏನ್ ಸಾಮಾನ್ಯ ಅಲ್ಲ ಗೈಸ್. ಅಕ್ಕ ತಂಗಿರ್ ಜಗಳ ಯಾವ ತರ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ದೀಪಾವಳಿ ದಿನ ಪೂಜೆ ಮಾಡಿದ್ದು, ಮತ್ತೆ ಸಣ್ಣ ಔಟ್ಫಿಟ್ ನೋಡಿ ಸಿಂಪಲ್ ಆಗಿ ಯಾವ ತರ ಹಾಕೊಂಡಿದ್ದಾರೆ ಅಂತ. ಚೆನ್ನಾಗಿ ಕಾಣ್ತಿದ್ದೀರಾ ಸಣ್ಣ, ಸೂಪರ್. ಥ್ಯಾಂಕ್ ಯು ಗೈಸ್. ನನ್ನ ಫೇವ್ರೆಟ್ ಜೋಳ ಸ್ವೀಟ್ ಕಾರ್ನ್ ಅಲ್ಲ, ನಾರ್ಮಲ್ ಜೋಳ ಬರುತ್ತಲ್ವಾ, ಮುಸ್ಕಿನ್ ಜೋಳ, ಅದು ತುಂಬ ಅಂದರೆ ತುಂಬ ಇಷ್ಟ. ಸಣ್ಣ ನೋಡಿ, ಮುನ್ನು ಸಣ್ಣ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಕರೆಕ್ಟಾಗಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಜೋಳ ಆಲ್ರೆಡಿ ತಿಂತಾ ಇದ್ದೀನಿ ಗೈಸ್. ತುಂಬ ಸಖತ್ತಾಗಿದೆ ಜೋಳ. ಸಣ್ಣ ತಗೊಂಡ್ರು. ಅಲ್ಲಿ ಎಷ್ಟು ಫೇವ್ರೇಟ್ಸ್ ಅನ್ನು ನಿಮಗೆ? ನಂಗೆ ಇಷ್ಟ ಗೈಸ್, ಎಲ್ಲೇ ನೋಡಿದ್ರು ನಿಲ್ಸ್ಬಿಟ್ಟು ಜೋಳ ತಿಂತೀವಿ. ಅದು ಎಂಥ ಟೈಮೇ ಆಗಿರ್ಲಿ, ನಾನು ಸಣ್ಣ ಜಾಸ್ತಿ ನಿಲ್ಸ್ಬಿಟ್ಟು ತಿನ್ನೋದಂತ ಅಂದ್ರೆ ಜೋಳ ಜೋಳ ಜೋಳ. ಅದು ಸ್ವೀಟ್ ಕಾರ್ನ್ ಅಲ್ಲ, ನಾರ್ಮಲ್ ಮುಸ್ಕಿನ್ ಜೋಳ. ಗೈಸ್ ಫೈನಲಿ ನಮ್ ಧನ್ಯನು ತಗೊಂಡ್ ಬಂದ್ರು. ಸಣ್ಣದೇ ಪಾರ್ಟಿ ಇದು, ಜೋಳ ಪಾರ್ಟಿ. ಫೈನಲಿ ಧೀರಜ ನನ್ನ ಮನೆ ಹತ್ರ ಬಂದ್ವಿ. ಮಳೆ ಬೇರೆ ಬರ್ತಾ ಇದೆ, ಹಾಗೆ ಜೋಳ ಕೂಡ ತಿಂತಾ ಇದ್ದೀವಿ. ಮುಂದೆ ನೋಡಿ ಗಾಡಿ ಪಾರ್ಕ್ ಮಾಡಿದ್ರು. ಜೋಳನೇ ಖಾಲಿ ಆಗೋಯ್ತು. ಬನ್ನಿ ಗೈಸ್ ಹೊರಗಡೆ ಹೋಗೋಣ. ಗೈಸ್ ನೋಡಿ ಗೈಸ್, ಇಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಇನ್ನೊಂದ್ಸರಿ ಹೇಳಿ. ಏನ್ ಹೇಳಿದ್ದಾನೆ ಇವಾಗ ಹೇಳ್ದಲ್ಲಪ್ಪ, ಇನ್ನೊಂದ್ಸರಿ ಹೇಳು. ಏನೇನು ಚಾಲೆಂಜ್ ವಿಡಿಯೋಸ್ ಎಲ್ಲ ಸೂಪರ್ ಆಗಿತ್ತಾ? ನೀನ್ ನೋಡ್ದಾ? ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸು? UKG ನಾ? ಸರಿ ಸರಿ, ಬಾಯ್ ಬಾಯ್. ಏನ್ ಹೆಸರು? ಸಮಂತ್. ಥ್ಯಾಂಕ್ ಯು ಗೈಸ್. ಧೀರಜ್ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ನನ್ನ ಹೆಸರು ಅಷ್ಟು ನೀಟಾಗಿ ನೆನ್ಪಿಟ್ಕೊಂಡಿದ್ದ ಬಾಬು. ಸಣ್ಣಕ್ಕ ಅಂತ ಅಂದ. ಇವಳು ಯಾರ್ದು ಮನೆಗೆ ಹೋಯ್ತಿದ್ದಾಳೆ. ಅವ್ರ ಮನೆ ಕಾಡು ಮಧ್ಯದಲ್ಲಿರೋದು ನೋಡಿ. ಇದು ಕಾಡು, ಕಾಡು ಜನಗಳ ಈ ಧೀರಜು. ಬೈಬೇಡಿ ಮಮ್ಮಿ. ಹಾಯ್ ಅಕ್ಕ. ಏ ಸುಳ್ಳು ಗೈಸ್, ಇವರು ಧೀರಜ್ ಅವ್ರ ಅಕ್ಕ. ಧೀರಜ್ ಒಳಗಡೆ ಎಲ್ಲರೂ ಬಚ್ಚಿಕೊಂಡಿರ್ತಾನೆ. ಪ್ರಾಮಿಸ್ ಪ್ರಾಮಿಸ್ ಪಕ್ಕಾ. ಇದು ಮೇಲೆ ಇರ್ತಾರೆ ಮೇಲೆ. ಧೀರಜ್ ಇಲ್ವಾ? ಏ ಸುಳ್ಳು. ಗೈಸ್ ನೋಡಿ ಗೈಸ್, ನಾಳೆ ಪಕ್ಕ ಜ್ವರ ಬಂದ್ರೆ ಇವರೇ ರೀಸನ್ ನೋಡಿ. ಅಮ್ಮ ನೋಡಿದ್ರ ಏನ್ ಆಕ್ಟಿಂಗು.
ಕ್ಲೀನ್ ಮಾಡ್ತಾ ಇದೀನಿ ತೋರಿಸ್ಬೇಡಿ. ಇದೇನು ಬೆಡ್ಶೀಟ್ ಗಂಟು ಮೂಟೆ ಇಲ್ಲ ಇದೆ ಅಂತ ನಾನು ಏನು ಅಲ್ಲೇ ಪಕ್ಕದಲ್ಲಿ ಹೋಗ್ಕೋತಿದ್ದೀನಿ. ಸಡನ್ ಬೆಡ್ಶೀಟ್ ನೋಡಿದ್ರು ತೆಗಿತಾಳ, ತಾನು ನೋಡಿದ್ರೆ ತೆಗಿಲೇ ಇಲ್ಲ, ಮೇಲ್ ನೋಡ್ತಾ ಇದ್ದೀನಿ ನಾನು. ಮೇಲ್ ಇಷ್ಟೊತ್ತಲ್ಲಿ ಇರಲ್ಲ, ಅವ್ನು ಬೆಳಗ್ಗೆ ಹೊತ್ತು ಮಾತ್ರ ಇರೋದು. ಭಯನ ಆಗುತ್ತೆ ನಿಜ. ನಾಳೆ ಜ್ವರ ಬಂದ್ರೆ ನೀವೇ ರೀಸನ್ ಅದಕ್ಕೆ. ನೋಡು ಹೇಗಿದೆ ಗಾಯ್ಸ್, ನೋಡಿ ಗಾಯ್ಸ್, ನಾನು ನೋಡಿ ಜೋಳ ತಿನ್ಕೊಂಡು ಬರ್ತಾ ಇದ್ದೀನಿ. ಧೀರಜ್, ನಿನ್ಗೊಂದು ಟಾಸ್ಕ್ ಇದೆ. ಏನ್ ಗೊತ್ತಾ? ಇಲ್ಲಿ ನಿಯರ್ ನಿಮ್ ಮನೆ ಹತ್ರ ನಮ್ ಸಬ್ಸ್ಕ್ರೈಬರ್ಸ್ ನ ಹುಡ್ಕೊಡ್ಬೇಕು. ನಿಯರ್ ನಿಮ್ ಮನೆ ಹತ್ರ ಅವರು ನಿಮ್ ಅಕ್ಕನ ಫ್ರೆಂಡು. ಹೌದಾ? ಅಲ್ಲ, ಇವಾಗ ಇಲ್ಲಿ ಈಚೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಅವ್ರ ಫೋನ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿರ್ಬೇಕು. ಹೋಗ್ ಸಣ್ಣ ನಡಿಮಾ, ಜೋಳ ಹಂಗೆ ತಿನ್ಕೊಂಡೆ ಬಮ್ಮ. ಹಾ ಸರಿ ಇರು ಮಗ, ತಿಂದಾಗ್ಲಿ. ಗೈಸ್, ಇವ್ರ ಅಕ್ಕ ಚೆನ್ನಾಗಿ ನಿದ್ದೆ ಮಾಡಿದ್ರಂತೆ, ಚೆನ್ನಾಗಿ ಊಟ ಮಾಡಿದ್ರಂತೆ. ಇವನ್ ಡೆಕೋರೇಷನ್ ಮಾಡದ್ನಂತೆ. ನಿಮ್ಮಮ್ಮ ಅಡಿಗೆ ಮಾಡಿದ್ದಾ? ಗೈಸ್, ಧೀರಜ್ ಸೀರೆ ಉಡ್ಸಿರೋದ್ ನೋಡಿ, ಏನೇನೆಲ್ಲ ಕಲ್ತಿದ್ದಾನೆ. ಜ್ಯುವೆಲರ್ಸ್ ಎಲ್ಲ ಸೂಪರ್ ಅಣ್ಣ. ಸಂಜೆ 5 ಗಂಟೆ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದೆ. ಸಂಜೆ ಸ್ಟಾರ್ಟ್ ಮಾಡಿದ್ದು 12 ಗಂಟೆ ಡೆಕೋರೇಷನ್ ಮುಗಿಸ್ದೆ. 12 ಗಂಟೆ ಮೇಲೆ ಟೇಬಲ್ ಸೆಟಪ್ ಮಾಡಿದೆ 2 ಗಂಟೆವರೆಗೂ. 2 ಗಂಟೆ ಆದ್ಮೇಲೆ ಮೊಕೋಡ ತಗೊಂಡೆ. ಮೊಕೋಡ ಇದೆಯಾ ಗೊತ್ತಾ? ಇದು ಅರ್ಶನದಲ್ಲಿ ನಾನು ಡೆಕೋರೇಷನ್ ಮಾಡಿದ್ದೀನಿ. ಅರ್ಶನ ಇದು. ಅದ್ ಬೆಳ್ಳಿ ಮೊಕೋಡನಾ? ಬೆಳ್ಳಿ ಮೊಕೋಡ. ಅದು ದೀಪಾವಳಿಗೆ ಲಕ್ಷ್ಮಿನ ಕೂರ್ಸಿರೋದು ಯಾಕೆ ಅಂತ ಸಣ್ಣ ಕ್ವಶನ್ ಮಾಡಿದ್ರು, ಅದಕ್ಕೆ ಅವ್ನು ಆನ್ಸರ್ ಮಾಡ್ತಿದ್ದಾನೆ. ಹೇಳೋ. ಅಂದ್ರೆ ಇವಾಗ ನಮ್ದು ಊರು ಉತ್ತರ ಕರ್ನಾಟಕ ಅಲ್ವಾ? ಉತ್ತರ ಕರ್ನಾಟಕದಲ್ಲಿ ನಾವು ಸಾಮಾನ್ಯವಾಗಿ ಲಕ್ಷ್ಮಿನ ದೀಪಾವಳಿ ಟೈಮ್ ಕೂರಿಸ್ತೀವಿ. ಅಂದ್ರೆ ಸೌತ್ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ನಾವು ವರಮಹಾಲಕ್ಷ್ಮಿ ಮಾಡಲ್ಲ. ಮತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ, ಪಿತೃಪಕ್ಷ ಮಾಡಲ್ಲ. ನಾವು ಈ ದೀಪಾವಳಿ ಟೈಮ್ಗೆ ಅಮಾವಾಸ್ಯೆ ಬರುತ್ತಲ್ಲ, ಈ ಅಮಾವಾಸ್ಯೆಗೆ ಏನಾಯ್ತು ಅಂದ್ರೆ ಪಿತೃಗಳು ಅಂದ್ರೆ ಮನೇಲಿ ಹಿರಿಯರು ಯಜಮಾನ್ರು ಇರ್ತಾರಲ್ಲ, ತೀರೋಗಿರೋರು, ಅವ್ರು ಎಷ್ಟು ಸ್ವರ್ಗಕ್ಕೆ ಇವತ್ತು ಹೋಗ್ತಾರೆ. ಹಾಗಾಗಿ ನಾವು ಫಸ್ಟ್ ಲಕ್ಷ್ಮೀ ಪೂಜೆ ಅಂತ ಇವಾಗ ಮಾಡ್ತೀವಿ ದೀಪಾವಳಿಗೆ, ಮತ್ತೆ ಹಿರಿಯರ ಪೂಜೆ ಇವತ್ತು ಮಾಡ್ತೀವಿ. ಹಾ ಗೈಸ್, ಇವಾಗ ಧನ್ಯನಿಗೆ ಸಣ್ಣ ಎಕ್ಸ್ಪ್ಲೇನ್ ಮಾಡ್ಲಿ. ಧೀರಜ್ ಏನ್ ಎಕ್ಸ್ಪ್ಲೇನ್ ಮಾಡ್ದ ಹೇಳ್ಬಿಡಮ್ಮ. ಅದು ಕಡೆಯಲ್ಲೆಲ್ಲ ಪಿತೃಪಕ್ಷ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಲ್ಲ, ಕರೆಕ್ಟಾ? ಕರೆಕ್ಟ್. ಸೊ ಅದಕ್ಕೆ ಏನು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮೇನ್ ಆಗಿ ಇದನ್ನೇ ಆಚರಿಸ್ತಾರೆ ತಾನೆ. ಹೌದು, ಈ ಅಮಾವಾಸ್ಯೆನ ಆಚರಿಸ್ತಾರೆ. ಲಕ್ಷ್ಮಿ ಕೂರ್ಸೋ ಇದು ತರ ಆಚರಿಸ್ತಾರೆ. ನಮ್ಮಮ್ಮ ಬೇಕು ಅಂತ ಬಂದಿದ್ದಲ್ಲ, ಹಾಗೆ ಸುಮ್ಮನೆ ಬಂದಿದ್ದು. ಇವಾಗ ಧೀರಜ್ ನಮ್ಮ ಸಬ್ಸ್ಕ್ರೈಬರ್ಸ್ ನ ಹುಡ್ಕೊಡ್ತಾನೆ. ಒಬ್ಬ ಫ್ಯಾನ್ ನ ಮೀಟ್ ಮಾಡೋಣ ಹೋಗಿ, ಒಬ್ರು ಫ್ಯಾನ್ ನ. ಓಕೆನಾ? ಓ ಧೀರಜ್, ಅವ್ರ ಫೋನ್ ನ ತೆಗೆದು ತೋರಿಸ್ಬೇಕು ನೀನು. ಫಾಲೋ ಮಾಡ್ತಿದ್ರೆ ಮಾತ್ರ ಅವ್ನು ಹುಡ್ಕೊಡ್ಬೇಕು. ಗಾಯ್ಸ್, ಅವ್ರ ಅಮ್ಮನ್ ಕರ್ಕೊಂಡು ಹೋಯ್ತಾ ಇದಾರೆ ಗಾಯ್ಸ್. ಏಯ್, ನಾನ್ ನಿನಗ್ ಕೊಟ್ಟಿರೋ ಟಾಸ್ಕ್ ನೀನೇ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗಿರ್ಬೇಕು ಸಣ್ಣವರು. ಇನ್ನೊಂದು ಟಾಸ್ಕ್, ನೀವು ಇಲ್ಲೇ ಡ್ಯಾನ್ಸ್ ಮಾಡಬೇಕು. ತಗೋಬಾ ಇಲ್ಲಿ. ಗೈಸ್, ಫೈನಲಿ ತೋರಿಸಿದಾನೆ ನಮ್ಮ ಫ್ಯಾನ್ ಅವ್ರನ್ನ. ನೋಡಿ, ಅವ್ರು ಲೈಕ್ ಕೊಟ್ಟಿದ್ರು, ತೋರ್ಸತ್ತಲ್ವಾ? ಅವ್ರು ಫಾಲೋ ಕೊಟ್ಟಿದ್ರು ಆಲ್ರೆಡಿ. ಲೈಕ್ ಕೊಟ್ಟಿರೋ ತೋರಿಸ್ಬೇಕು. ಎಲ್ಲಿ ಅವ್ರು ಫಾಲೋ ಕೊಟ್ಟಿದ್ರಪ್ಪ, ನಾನಲ್ಲ, ಅಲ್ಲಿ ತೋರ್ಸತ್ತೆ. ಯಾವಾಗಿನ ಫಾಲೋ ಕೊಟ್ಟಿದ್ರ ಅಂತ ತೋರ್ಸತ್ತೆ. ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತೀನಿ, ಮೈನ್ ಯೂಟ್ಯೂಬ್ ಇದು. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿರ್ಬೇಕು. ಬೇರೆ ಹುಡುಕು, ಬೇರೆ ಎಲ್ಲಿ ಹುಡುಕ್ಲಿ ನನಗೆ? ರೋಡ್ ಹುಡ್ಕೊಂಡು ಹೋಗ್ಬೇಕು. ಟಾಸ್ಕ್ ಅಲ್ಲಿ ಸೋತೋನ್ಮಾ, ಎಗ್ರು ಒಂದ್ ಕೊಡು ತಲೆ ಮೇಲೆ. ಗೈಸ್, ಹೆವಿ ನಾಚ್ಕೋತಾನೆ ಗೈಸ್ ಇವನು ರೋಡಿಗೆ ಬರಕ್ಕೆ. ಅದ್ರಲ್ಲೂ ಹುಡುಕ್ತಾವನೆ ಪಾಪ, ಪರವಾಗಿಲ್ಲ, ಅವ್ರ ಅಮ್ಮನ ಹಿಡ್ಕೊಂಡು ಹುಡುಕ್ತಾವನೆ. ಗೈಸ್, ಇಲ್ಲಿರೋ ಮಕ್ಕಳೆಲ್ಲ ನೋಡ್ತಾರಂತೆ ಗೈಸ್. ನೋಡಿ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ತೋರ್ಸು ಮತ್ತೆ, ಕೇಳು. ಸಬ್ಸ್ಕ್ರೈಬ್ ಇನ್ಸ್ಟಾ ಅಲ್ಲ, ಫಾಲೋ ಅಲ್ಲ, ಸಬ್ಸ್ಕ್ರೈಬ್ ಕೇಳ್ತಾ ಇದೀನಿ. ಸಣ್ಣಮ್ಮ ಬಾಯ್ ಇಲ್ಲಿ. ಇವಾಗ ಅವನಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ನೀನ್ ಕೊಡ್ಬೇಕು ಅವನಿಗೆ. ಹಾ, ಏನ್ ಕೊಡ್ತೀಯ? ಕ್ಯಾಟ್ ವಾಕ್ ಬೇಡ ಸಣ್ಣ, ಇದು ಮಲ್ಕೊಂಡ್ ಡಿಪ್ಸ್ ಹೊಡಿಯೋದು. ಮಿಡಲ್ ರೋಡ್ ಅಲ್ಲಿ ನಿಂತ್ಕೊಂಡು 5 ಡಿಪ್ಸ್ ಪನಿಷ್ಮೆಂಟ್. ನೀನ್ ಸಬ್ಸ್ಕ್ರೈಬರ್ಸ್ ನ ತೋರಿಸಿದ್ರೆ ಇರ್ತಾ ಇರ್ಲಿಲ್ಲ. ತುಂಬಾ ಬಿಡ್ಬೇಕು. ಬಂದು ಇವರನ್ನೇ ಶಬಾಷ್ ಮಾಡ್ಸೋಣ. ರೋಡ್ ಎಲ್ಲ ಬ್ಲಾಕ್ ಮಾಡಿಸ್ತೀನಿ. ಬೇಗ ಹೊಡಿಬೇಕು, ಬೇಗ. ಪನಿಷ್ಮೆಂಟ್
ಮಿಡಲ್ ರೋಡ್ ದೊಡ್ಡ ಗಾಡಿ ಬರ್ಲಿ ಅಂತೆ. ಆ ಗಾಡಿ ಬರ್ಬೇಕು ಟೈಮಲ್ಲಿ ಹೊಡಿಬೇಕು, ಒಂದೇ ಸಲ ಹತ್ಸ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಹ್ಯಾಪಿ ದೀಪಾವಳಿ. ಹಾ 5 ಪನಿಷ್ಮೆಂಟ್ ಕಂಪ್ಲೀಟ್. ಹೋಗಮ್ಮ, ಜೋಳ ತಂದಿದ್ದಲ್ಲ ಅದನ್ನ ಕೊಟ್ಬಿಡಮ್ಮ, ಜೋಳ ತಿನ್ಲಿ. ಮಾಡ್ದ ಫಿನಿಶು. ಇನ್ನೊಂದ್ ಬೇಡ ಪಾಪ. ಹಾ ಧನ್ಯನಿ ಕೊಡೋಣ. ಇವ್ರಿಗೆ ಏನಕ್ಕೆ ಪನಿಷ್ಮೆಂಟ್ ಪಾಪ? ಏನೋ ಟಾಸ್ಕ್ ಕೊಟ್ಬಿಟ್ಟು ಪನಿಷ್ಮೆಂಟ್ ಕೊಡ್ಬೇಕು, ಮಾಡಿಲ್ಲ ಅಂದ್ರೆ. ಪಾಪ ಬೇಡ. ಈ ವ್ಲಾಗ್ ಅಲ್ಲಿ ಬೇಡ ಪಾಪ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವಾಗ ಕೊಡೋಣ. ಗೈಸ್ ನೋಡಿ ಗೈಸ್, ನಮ್ಮ ಸಣ್ಣ ಮುನ್ನು ವ್ಲಾಗ್ ಅಂದ್ರೆ ನಮ್ಮ ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ನ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಫ್ಯಾನ್ಸ್ ಗಳು. ಏನ್ ಗೊತ್ತಾ, ನಮ್ಮಿಬ್ರಲ್ಲಿ ಯಾರು ಇಷ್ಟ? ನಾನ್ ಇಷ್ಟನಾ ಅವ್ರ ಇಷ್ಟನಾ? ನಾನ್ ಇಷ್ಟನಾ? ನಿಂಗೆ ಇಷ್ಟ? ನಾನ್ ಯಾಕೆ ಇಷ್ಟ? ನನ್ನ ಹೆಸರೇನು? ಇವ್ರ ಹೆಸರು? ಸಣ್ಣಂದ್ರೇನು? ಸಣ್ಣಂದ್ರೇನು? ಸೂರ್ಯ. ಮೂನ್ ಅಂದ್ರೆ ಏನು? ಇವರು ಯಾರು ಅಂದ್ರೆ? ಮೂನ್ ಅಂದ್ರೆ ಏನು? ಹಾ ಸೂಪರ್ ಕ್ಯೂಟ್. ಸೆಕೆಂಡ್ ಸ್ಟ್ಯಾಂಡರ್ಡ್. ಯುಕೆಜಿ ಸೆಕೆಂಡ್ ಸ್ಟ್ಯಾಂಡರ್ಡ್. ನಿಮ್ ತಮ್ಮನ ಅವನು? ಹೌದಾ, ಸರಿ ಸರಿ ಓಕೆ. ಗೈಸ್, ನಮ್ಮ ಇವತ್ತಿನ ದಿನ ಹೇಗಿತ್ತು ಅಂತ ನೀವೇ ನೋಡಿದ್ರಿ ಅಲ್ವಾ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ.